ಹಾಯ್ ಎಲ್ಲೋ ವೆಲ್ಕಮ್ ಟು ಶಿಲ್ಪಾ ಹೇಗ್ ಕನ್ನಡ ಲಾಗ್ಸ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ಶಾಪಿಂಗ್ ಮಾಡೋಣ ಅಂತ ಹೋಗಿದ್ದೀನಿ. ಬಟ್ಟೆ ಶಾಪಿಗೆಲ್ಲ ಸ್ಟೇಷ್ನರಿ ಐಟಮ್ ಅಂದರೆ ಟೈಲರಿಂಗ್ಗೆ ಏನೆಲ್ಲ ಬೇಕು ಅಂತಂದ್ಬಿಟ್ಟು ಒಂದು ಸ್ವಲ್ಪ ಶಾರ್ಟೇಜ್ ಇದೆ. ಜೊತೆಗೆ ನಮಗೂ ಕೂಡ ಶಾಪಿಂಗ್ ಮಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಪಾಲ್ಸ್ ತೊಗೊಂಡೆ. ಪಾಲ್ಸ್ ಎಲ್ಲ ಖಾಲಿ, ಕ್ಲೀನ್ ಆಗಿತ್ತು. ಪಾಲ್ಸ್ ಎಲ್ಲ ಒಂಚೂರು ಕೂಡ ಇರಲಿಲ್ಲ. ನಾನಿಲ್ಲಿ ರೆಡಿ ಟು ಪಾಲ್ಸ್ ಅಂತ ಬರುತ್ತೆ, ನೀರಿಗೆ ಹಾಕುವಂಥ ಅವಶ್ಯಕತೆ ಇಲ್ಲ ನಾವು ತಂದಮೇಲೆ. ಅವಾಗೆಲ್ಲ ಇವಾಗಲಾದರೂ ಇದ್ದಾವೆ, ನೀರಿಗೆ ಹಾಕಿ ಕ್ಲೀನಾಗಿ ಐರನ್ ಮಾಡಿ ಸೀರೆಗೆ ಪಾಲ್ಸ್ ಹಾಕಬೇಕಿತ್ತು. ಬಟ್ ಈಗ ಹಾಗಲ್ಲ, ರೆಡಿ ಟು ಪಾಲ್ಸ್ ಅಂತ ಬಂದುಬಿಡುತ್ತೆ. ಡೈರೆಕ್ಟಾಗಿ ನಾವು ಫಾಲ್ಸನ್ನು ಹಚ್ಬೋದು. ಆ ರೀತಿ ಬರ್ತಾಯಿದೆ. ತುಂಬ ಒಳ್ಳೆ ಕೆಲಸ ಅದೊಂದು ಕೆಲಸ ಕಮ್ಮಿ ಆಯಿತು ಅಂದ್ಕೋಬೇಕು ಟೈಲರ್ಸ್ಗೆ. ಇಲ್ಲ ಅಂತಂದರೆ ನೀರಿಗೆ ಹಾಕಿ ಅದನ್ನೆಲ್ಲ ಐರನ್ ಮಾಡಿ ಆಮೇಲೆ ಪಾಲ್ಸ್ ಹಾಕಬೇಕಿತ್ತು. ಇವಾಗೇನಿಲ್ಲ, ಕವರಿಂದ ಓಪನ್ ಮಾಡಿಕೊಂಡು ಇವಾಗ ಪಾಲ್ಸನ್ನು ಡೈರೆಕ್ಟಾಗಿ ಹಚ್ಬೋದು. ಇದು ತೊಗೊಂಡು ಈಗ ಆಲ್ರೆಡಿ ತುಂಬ ದಿನಗಳೇ ಆಯಿತು ಬಂದು. ನನಗೂ ಕೂಡ ಮೊದಲು ಬಂದಿತ್ತಂದರೆ ನನಗೆ ಗೊತ್ತಿರಲಿಲ್ಲ. ನನ್ನ ಫ್ರೆಂಡ್ ಹೇಳಿದರು, ಈ ಥರ ರೆಡಿ ಟು ಪಾಲ್ಸ್ ಬಂದಿದೆ ನೋಡು, ಫಾಸ್ಟಾಗಿ ಕೆಲಸ ಆಗುತ್ತೆ ಅಂತ. ಆಯಿತು ಅಂತ ಕೇಳಿದೆ ಶಾಪಲ್ಲಿ ಹೋಗಿ. ಬಂದಿದ್ದು ಐದೇ ನೋಡಮ್ಮ, ಅದು ಐತಿ, ನೀರಿಗೆ ಹಾಕಿ ಯೂಸ್ ಮಾಡುವಂಥ ಪಾಲ್ಸ್ ಕೂಡ ಐತಿ, ಎರಡೂ ಇದ್ದಾವೆ, ಯಾವ ಬೇಕೋ ಒಂದು ತೊಗೊಳ್ಳಿ ಅಂತ ಅಂದರು. ಮತ್ತು ಇವಾಗೆಲ್ಲ ಅದನ್ನೇ ತೊಗೊತಾ ಇರೋದು. ತುಂಬ ದಿನವೇ ಆಯಿತು ತೊಗೊತಾ ಇರೋದು. ನನಗೆ ಇಲ್ಲಿ ಯಾವ ಕಲರ್ಸು ಬೇಕೋ, ಯಾವುದು ಫಾಸ್ಟಾಗಿ ಕೆಲಸ ಅಂದರೆ ಕಲರ್ಸ್ ಫಾಸ್ಟಾಗಿ ಹೋಗುತ್ತೆ ಅಲ್ವಾ. ಸೀರೆ ಬಾರ್ಡರ್ಗಳು ಇವಾಗೆಲ್ಲ ಜಾಸ್ತಿ ಬರೀ ಪಿಂಕ್ ಜಾಸ್ತಿ. ಹಾಗಾಗಿ ಪಿಂಕು, ಗೋಲ್ಡು ಅದು ಫಾಸ್ಟಾಗಿ ಹೋಗುತ್ತೆ, ಫಾಸ್ಟಾಗಿ ಸೇಲ್ ಆಗುತ್ತೆ. ಹಾಗಾಗಿ ನಾನಿಲ್ಲಿ ಫಾಸ್ಟ್ ಐಟಮ್ನೇ ತೊಗೊತೆ, ಫಾಸ್ಟ್ ಕಲರೇ ತೊಗೊತಾ ಇರೋದು. ಇಲ್ಲಿ ನೋಡ್ತಾ ಇರ್ಬೋದು, ನನಗೆ ಯಾವ ಕಲರ್ ಬೇಕೋ ನೋಡಿಕೊಂಡು ಆ ಕಲರನ್ನು ನಾನಿಲ್ಲಿ ತೊಗೊತಾ ಇರೋದು. ನೀವಾದರೂ ಅಷ್ಟೇ, ನೀವೇನಾದರೂ ಫಾಸ್ಟ್ ತೊಗೋಬೇಕು, ಸೇಲ್ ಮಾಡಬೇಕು, ಗೊತ್ತಾಗ್ತಿಲ್ಲ ಕಲರ್ ಅಂದರೆ ಜಾಸ್ತಿ ಸೀರೆಗಳು ಯಾವ ಕಲರ್ ಇರುತ್ತೆ ನೋಡ್ಕೋಬೇಕು. ಅಂದರೆ ಇವಾಗೆಲ್ಲ ಬಾರ್ಡರ್ ಸೀರೆಗಳೆಲ್ಲ ಪಿಂಕ್ ಬಾರ್ಡರ್ ಬಂದಿರೋದ್ರಿಂದ ನಮಗೆ ಪಿಂಕ್ ಪಾಲ್ಸೇ ಜಾಸ್ತಿ ಸೇಲ್ ಆಗುತ್ತೆ. ಪಿಂಕು ಮತ್ತು ಜೊತೆಗೆ ಗೋಲ್ಡು ಎರಡೂ ಫಾಸ್ಟಾಗಿ ಕೆಲಸ ಮಾಡುತ್ತೆ. ಹಾಗಾಗಿ ನಾನಿಲ್ಲಿ ತೊಗೊಂಡೆ. ನಮಗೆ ಶಾಪಲ್ಲಿ ಒಂದು 2-3 ರೂಪಾಯಿ ಕಡಿಮೆ, ಅಂದರೆ ಜಾಸ್ತಿ ತೊಗೊಂಡ್ರೆ. ನಾವೇ ಆಗಲಿ ಒಂದೇ ಪೀಸ್ ತೊಗೊಳ್ಳಿ 25 ರೂಪಾಯಿನೇ ಹಾಕ್ತಾರೆ ನಮಗೆ. ಹಾಗಾಗಿ ಒಂದು 2-3 ರೂಪಾಯಿ ಕಮ್ಮಿ ಬೀಳುತ್ತೆ, ನಮಗೇನು ಜಾಸ್ತಿ ಏನೂ ಇಲ್ಲ ಇದರಲ್ಲಿ. ಹಾಗಾಗಿ ಒಂದು ಸ್ವಲ್ಪ ತೊಗೊಂಡೆ, ನನಗೆ ಎಷ್ಟು ಅನುಕೂಲ ಆಗುತ್ತೋ ಅಷ್ಟನ್ನು ತೊಗೊಂಡೆ. ಮತ್ತು ನಾನಿಲ್ಲಿ ಪೈಪಿಂಗ್ ಮಾಡಲಿಕ್ಕೆ ಇವಾಗೆಲ್ಲ ಕಲರ್ಸ್ ಎಲ್ಲ A to Z ಕಲರ್ಸ್ ಎಲ್ಲ ಬಂದಿದೆ ನೋಡಿ. ಇವಾಗ ಪೈಪಿಂಗ್ ಮಾಡಲಿಕ್ಕೆ ತುಂಬ ದಿನನೇ ಆಯಿತು. ಅದು ಆನ್ಲೈನಲ್ಲಿ ಸಿಗುತ್ತೆ. ನಾನಿಲ್ಲಿ ಶಾಪಲ್ಲಿ ಕೇಳಿದ್ರೆ ಇಲ್ಲ, ನಮ್ಮ ಹತ್ರ ಇಲ್ಲ ಅಂತ ಅಂದರು. ಬರೀ ಗೋಲ್ಡ್ ಅಷ್ಟೇ ಇದೆ, ಗೋಲ್ಡು ಮತ್ತು ಸಿಲ್ವರ್ ಅಷ್ಟೇ ಇದೆ ಅಂತಂದರು. ಆಯಿತು ಬಿಡು, ಇರಲಿ ಅಂತ ಆನ್ಲೈನಲ್ಲಿ ಟ್ರೈ ಮಾಡ್ತೀನಿ, ಅಲ್ಲಿ ಸಿಗುತ್ತೆ. ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಅದು ಮಾತ್ರ ನಿಜವಾಗ್ಲೂ ಒಳ್ಳೆ ಕೆಲಸ ನೋಡಿ, ಅದು ಪೈಪಿಂಗ್ ಮಾಡಲಿಕ್ಕೆ ಅಂತ ತುಂಬ ಅನುಕೂಲ ಆಗುತ್ತೆ ಆ ಥರ ಪೈಪಿಂಗ್ ಮಾಡಲಿಕ್ಕೆ. ಇಲ್ಲಿ ನೋಡ್ತಾ ಇರ್ಬೋದು, ಕೇಳದೆ ಇಲ್ಲ ಅಂತಂದರು. ಇರಲಿ, ಒಂದು ಲೇಸ್ ಕೊಟ್ಬಿಡಿ ಅಂತಂದೆ. ಗೋಲ್ಡ್ ಕಲರ್ ಲೇಸ್ ತೊಗೊಂಡಿದ್ದೆ. ತುಂಬ ಇದ್ದಾವೆ ಲೇಸ್ಗಳು ಮನೇಲಿ, ಸ್ವಲ್ಪ ಮಿಕ್ಕಿಬಿಟ್ಟಿದೆ. ಜೊತೆಗೆ ಇವಾಗೆಲ್ಲ ಫಾಸ್ಟಾಗಿ ಶಾಪಲ್ಲಿ ಏನೇನು ಬರುತ್ತೆ ಅದು ಕಸ್ಟಮರ್ ಕೇಳ್ತಿರ್ತಾರಲ್ವ. ಹಾಗಾಗಿ ಚೆನ್ನಾಗಿರೋ ಲೇಸ್ ಕೇಳಿದೆ. ಎಲ್ಲ ಕಲರ್ ಶೇಡ್ ಆಗುವಂಥದ್ದೇ ಇತ್ತು. ಮನುಷ್ಯರಿಗೆ ಗ್ಯಾರಂಟಿ ಇಲ್ಲ ಅಂಥದ್ರಲ್ಲಿ ಮನುಷ್ಯರು ಮಾಡುವಂಥ ಒಂದು ಐಟಮ್ಸ್ ಮೇಲೆ ಗ್ಯಾರಂಟಿ ಯಾವ ಥರ ಹೇಳ್ಬೇಕಲ್ವ. ಹಾಗಾಗಿ ಇಲ್ಲಿ ಕೇಳಿದೆ. ಸಿಲ್ವರ್ ಬೇಡ, ಸಿಲ್ವರು ಇತ್ತು, ಗೋಲ್ಡೇ ತೊಗೋಬೇಕು. ಗೋಲ್ಡ್ ಆದರೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಇವಾಗೆಲ್ಲ ಏನು ಗೊತ್ತಾ ಸ್ನೇಹಿತರೆ, ಗೋಲ್ಡು ಅಥವಾ ಸಿಲ್ವರು ಲೇಸೇ ಜಾಸ್ತಿ ಯೂಸ್ ಮಾಡಲ್ಲ. ಪೈಪಿಂಗ್ ಕೊಟ್ಬಿಟ್ಟು ಸಿಂಪಲ್ಲಾಗಿ ಲುಕ್ ಕೊಡುವಂಥ ಒಂದು ಬ್ಲೌಸನ್ನು ರೆಡಿ ಮಾಡ್ತಾರೆ ಅಷ್ಟು ಬಿಟ್ಟರೆ ಇವಾಗ ಯಾವ ಟೈಲರ್ಸ್ ಹತ್ರ ಹೋದರೂ ಕೂಡ ಲೇಸ್ ಜಾಸ್ತಿ ಯೂಸ್ ಮಾಡೋದೇ ಇಲ್ಲ. ಕೆಲವೊಬ್ರು ಕೇಳ್ತಾರೆ, ಲೇಸ್ ಹಚ್ಬಿಡಿ, ಸಿಂಗಲ್ ಲೇಸ್ ಹಚ್ಚಿ, ಡಬಲ್ ಲೇಸ್ ಹಚ್ಚಿ ಅಂತ ಕೇಳ್ತಿರ್ತಾರಲ್ವ. ಅಂಥವ್ರಿಗೆಲ್ಲ ಯೂಸ್ ಆಗ್ತಿರುತ್ತೆ. ಹಾಗಾಗಿ ತೊಗೊಂಡು ಬಂದೆ, ಇರಲಿ ಅಂತ ಅಂದ್ಬಿಟ್ಟು. ಮತ್ತು ನನ್ನೊಂದು ಮಿಷನ್ಗೆ ಸೂಜಿ ಬಂದುಬಿಟ್ಟು 16 ನಂಬರ್ ಬರುತ್ತೆ. ಅದರಿಂದ ಹೈ ಸ್ಪೀಡ್ ಮಿಷನು. ನಿಮಗೇನಾದ್ರೂ ಸೂಜಿ ಡೌಟ್ ಇತ್ತು, ನಮ್ಮ ಮಿಷನ್ಗಳಿಗೆ ಯಾವ್ದು ಬೀಳುತ್ತೆ ಯಾವುದಿಲ್ಲ ಅಂತ ಅನ್ನೋದಾದರೆ, ಹೈ ಸ್ಪೀಡ್ ಮಿಷನ್ಗಾದರೆ ದುಂಡಿಗೆ ಬರುತ್ತೆ ಮೇಲ್ಗಡೆ. ಚಿಕ್ಕ ಮಿಷನ್ನು ನಾರ್ಮಲ್ ಮಿಷನ್ಗಾದರೆ ಮೇಲ್ಗಡೆ ಪಟ್ಟಿ ಬರುತ್ತೆ. ಆ ಸೂಜಿನ ಆರಾಮಾಗಿ 15 ನಂಬರು 16 ನಂಬರು ಆ ಥರ ಇರುತ್ತೆ, ಅದನ್ನು ಯೂಸ್ ಮಾಡ್ಕೋಬೋದು.
ಜೊತೆಗೆ ನನಗೆ ಒಂದಿಷ್ಟು ಕ್ಲಿಪ್ಗಳು ಬೇಕಿತ್ತು. ಕ್ಲಿಪ್ಗಳನ್ನು ತೊಗೊತಾ ಇದ್ದೀನಿ. ಫೈಬರ್ ಕ್ಲಿಪ್ಗಳು ಚೆನ್ನಾಗಿ ಕ್ವಾಲಿಟಿ ಬರುತ್ತೆ, ಏನು ಮುರಿಯಲ್ಲ, ಏನೂ ಆಗಲ್ಲ, ಕಲರ್ ಕೂಡ ಶೇಡ್ ಆಗಲ್ಲ. ಹಾಗಾಗಿ ಇಲ್ಲಿ ಒಂದಿಷ್ಟು ಹೆಣ್ಮಕ್ಳಿಗೆ ಹಂಗೆ ಅಲ್ವಾ, ಏನು ಕಣ್ಣಿಗೆ ಬೀಳುತ್ತೋ ಅದು ತೊಗೊತಾನೆ ಇರಬೇಕು ಅಷ್ಟೇ. ಹಾಗಾಗಿ ಇಲ್ಲಿ ತೊಗೊತಾ ಇದ್ದೀನಿ. ಎಷ್ಟು ಬೇಕಾಗುತ್ತೋ ಅಷ್ಟು, ಒಂದು 4 ಅಥವಾ 5 ಎಷ್ಟು ತೊಗೊಂಡೆ ಅಷ್ಟೇ. ಚೆನ್ನಾಗಿತ್ತು, ಕಲರ್ಸ್ ಮಾತ್ರ ಸಖತ್ತಾಗಿತ್ತು. ನಾವು ಒಂದು 4-5 ತೊಗೊಂಡಿದ್ದೀವಿ ಅಷ್ಟೇ ಕಲರ್ ಮೇಲೆ. ಹಾಗೆ ನಾನು ಇನ್ನೊಂದು ಕೇಳ್ತೀನಿ ನೋಡಿ, ಅದೇನಿಲ್ಲ, ಜಡೆಗೆ ಈ ಥರ ಕ್ಲಿಪ್ ಹಾಕೊಂಡ ತಕ್ಷಣ ಪಟಕ್ಕಂತ ಮುರಿದೋಗ್ಬಿಡುತ್ತೆ. ಅದಕ್ಕೆ ಈ ಥರ ಕ್ಲಿಪ್ ಆದರೆ ನಮಗೆ ಏನೂ ಆಗಲ್ಲ, ಚೆನ್ನಾಗಿ ಲುಕ್ ಕಾಣಿಸುತ್ತೆ, ಶೈನಿಂಗ್ ಇದೆ ಅಲ್ವ ಕ್ಲಿಪ್ಗಳು ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮಗೇನಾದ್ರೂ ಕ್ಲಿಪ್ಪಲ್ಲಿ ಐಡಿಯಾ ಇಲ್ಲ ಅಂತಂದರೆ ಈ ಒಂದು ಕ್ಲಿಪ್ಗಳನ್ನ ತೊಗೋಬೋದು. ಈ ಒಂದು ಫೈಬರ್ ಕ್ಲಿಪ್ ಅಂತ ಕೇಳಿದ ತಕ್ಷಣ ಕೊಟ್ಟೇ ಕೊಡ್ತಾರೆ. ಸುಮ್ಮನೆ ಅದು ಇದು ತೊಗೊಳೋದಕ್ಕಿಂತ ಇಲ್ಲೊಂದು ಆಮೇಲೆ ತೋರಿಸ್ತೀನಿ ನೋಡಿ ನಿಮಗೆ, ಯಾವ ಕ್ಲಿಪ್ ತೊಗೊಂಡ್ರೆ ಯಾವುದು ಬಳಕೆ ಬರಲ್ಲ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಬಟ್ ನಮಗೆ ಮಾತ್ರ ಈ ಕ್ಲಿಪ್ಪೇ ಯೂಸ್ ಮಾಡೋದು ಯಾವಾಗ್ಲೂ. ಇದು ಬಂದಾಗಲಿದ್ದ ಈ ಐಟಮ್ಮು ನಮ್ಮ ಕೈ ಸಿಕ್ಕಾಗಲಿದ್ದ ಈ ಒಂದು ಕ್ಲಿಪ್ಪನ್ನೇ ಯೂಸ್ ಮಾಡ್ತಾ ಇರೋದು. ಮತ್ತು ಬೇರೆ ಕ್ಲಿಪ್ ನೋಡಿದೆ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ಸುಮ್ಮನೆ ಹಿಂಗೆ ಜಡೆಗೆ ಹಾಕೊಂಡ್ರೆ ಸಾಕು, ನಮಗಂತೂ ತಾಳಿಕೆನೇ ಬರಲ್ಲ, ಪಟಕ್ಕಂತ ಮುರಿದೋಗ್ಬಿಡುತ್ತೆ. ಸ್ವಲ್ಪ ಗೋಡೆಗೆ ಈ ಥರ ಹಿಂಗೆ ಹಾಕ್ಕೊಂಡು ಕುಂದ್ರಂಗಿಲ್ಲ, ಅದು ಕೂಡ ಮುರಿದೋಗ್ಬಿಡುತ್ತೆ. ಹಾಗಾಗಿ ಬೇಡ ಅಂತಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ. ಮತ್ತು ಇನ್ನೊಂದು ತೋರಿಸ್ತಾ ಇದ್ದೀನಿ, ಅಲ್ಲಿ ಕೂಡ ಅದು ಚೆನ್ನಾಗಿ ಕಾಣಿಸ್ತದೆ, ವೈಟ್ ಮತ್ತು ಸಖತ್ತಾಗಿ ಕಾಣಿಸುತ್ತೆ, ಬಟ್ ಚಿಕ್ಕದಿರಲಿಲ್ಲ. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಬಟ್ ಚಿಕ್ಕದು ಇರಲಿಲ್ಲ, ಇಲ್ಲಿ ಕಾಣಿಸೋದಿಲ್ಲ ವೈಟು. ಚಿಕ್ಕದಿದ್ದರೆ ನಾನು ತೊಗೊತಾ ಇದ್ದೆ, ಬಟ್ ದೊಡ್ಡದಾಗಿದೆ, ದೊಡ್ಡ ತೊಗೊಂಡು ಏನು ಮಾಡಲಿ. ಹಾಗಾಗಿ ನಾನು ಚಿಕ್ಕ ಸೈಜೆಲ್ಲ ಕ್ಲಿಪ್ಗಳನ್ನು ಹುಡುಕೋದು ಯಾವಾಗ್ಲೂ. ಇಲ್ಲಿ ಕಾಣಿಸ್ತಿದೆಯಲ್ವ ನೋಡಿ, ಅದನ್ನೇ ಕೈ ಹಾಕಿದೆ ನಾನು, ಚೆನ್ನಾಗಿ ಕಾಣಿಸ್ತು, ಬಟ್ ಚಿಕ್ಕದಾಗಿರಲಿಲ್ಲ, ಎಲ್ಲ ದೊಡ್ಡವೇ ಇದ್ವು. ಬೇಡ ಬಿಡು ಅಂತ ಸುಮ್ಮನೆ ಆಗಿಬಿಟ್ಟೆ ನಾನು. ನೋಡಿ ಸೌಂಡ್ ಹೆಂಗೆ ಬರುತ್ತೆ ಅಂದರೆ ಟಕ್ ಟಕ್ ಅಂತ ಸೌಂಡ್ ಬರುತ್ತೆ. ಆ ಟಕ್ ಟಕ್ ಅಂತ ಸೌಂಡ್ ಬಂದಿರೋದು ಕ್ಲಿಪ್ಪು 3 ದಿನ ಬಾಳಿಕೆ ಬರಲ್ಲ ನಮಗೆ ಮಾತ್ರ. ಅವ್ರಿಗೆ ಯೂಸ್ ಮಾಡೋದ್ರ ಮೇಲೆ ಹೋಗುತ್ತೇನೋ ಗೊತ್ತಿಲ್ಲ, ನಮ್ಮ ಕೈಲಂತೂ ಸಾಧ್ಯ ಇಲ್ಲ, ಉಳಿಯೋದೇ ಇಲ್ಲ. ಈ ರೀತಿ ನನಗೆ ಚಿಕ್ಕ ಚಿಕ್ಕ ಕ್ಲಿಪ್ಗಳನ್ನು ಯೂಸ್ ಮಾಡಿಕೊಂಡ್ರೆ ಚೆನ್ನಾಗಿ, ನನಗೆ ಅದೇ ಬೆಸ್ಟು. ಟೈಟಾಗಿರಬೇಕು ಕ್ಲಿಪ್ ಮಾತ್ರ, ಟೈಟಾಗಿರ್ತದ್ದು ನೋಡಿ ನಾನು ತೊಗೊತಾ ಇದ್ದೀನಿ. ಅದು ಬನಾನಾ ಕ್ಲಿಪ್ ಆದರೂ ಅಷ್ಟೇ, ಅದು ಕೂಡ ಸರಿ ಇರಲಿಲ್ಲ, ನಾನು ತೊಗೊಳ್ಳಿಲ್ಲ ಅದಾದ್ರೂ. ಓಕೆ ಸ್ನೇಹಿತರೆ, ನೋಡಿದ್ರಲ್ವ, ಈ ಹೆಣ್ಮಕ್ಳು ಶಾಪಿಂಗ್ ಬಂದರೆ ಮುಗೀತು, ಗಂಟೆಗಟ್ಟಲೆ ಶಾಪಿಂಗ್ ಒಳಗಡೆ ಮುಳುಗಿದ್ರು, ಪ್ರಳಯ ಆದ್ರೂ ಮೈ ಮೇಲೆ ಕಬ್ಬರ ಇರಲ್ಲ. ಹಾಗಾಗಿ ಸುಮ್ಮನೆ ನೋಡಿದೆ ಯಾವುದು ತೊಗೋಬೇಕು, ಯಾವುದು ಬಿಡಬೇಕು, ಯಾವುದು ತೊಗೋಬೇಕು, ಯಾವುದು ಬಿಡಬೇಕು ಅಂತ ಒಂದು ಟೆನ್ಷನ್ ಜೊತೆಗೆ ಟೆನ್ಷನ್ ಅನ್ನೋಕ್ಕಿಂತ ಐಡಿಯಾಸ್ ಇಲ್ಲ ಅಷ್ಟೇ. ಐಡಿಯಾಸ್ ಇದ್ದಾವೆ, ಬಟ್ ಕಲರ್ ಇನ್ನು ತೊಗೋಬೇಕಾ, ಅದನ್ನ ತೊಗೋಬೇಕಾ ಇನ್ನು ತೊಗೋಬೇಕಂತ. ಇಲ್ಲಿ ನನ್ನ ಮಗಳು ಜೆಡಿಮೆಂಡ್ ಕೇಳಿದ್ಲು, ಜೆಡಿಮೆಂಡು ನೋಡಿದ್ರೆ ಇದು ಮಾತ್ರ ನನಗೆ ಇಷ್ಟ ಆಗಲಿಲ್ಲ, ಬೇಡ ಅಂತಂದೆ. ಮತ್ತು ಯಾವಾಗಾದ್ರೂ ಫಂಕ್ಷನ್, ಡ್ಯಾನ್ಸ್ ಸ್ಕೂಲಲ್ಲಿ ಏನಾದರೂ ಫಂಕ್ಷನ್ ಇರುತ್ತೆ ಅಲ್ವಾ, ಹಂಗಾಗಿ ಒಂದು ನೋಡೋಣ ಇರು ಅಂತ. ಚೆನ್ನಾಗಿ ಕಾಣಿಸ್ತು, ಒಂದು ರೀತಿ ಮಲ್ಲಿಗೆ ಹೂವಿನ ಮಗ್ ಇರುತ್ತೆ ಅಲ್ವಾ, ಅದೇ ರೀತಿ ಕಾಣಿಸ್ತು. ತೊಗೊಂಡ್ವಿ ಅದನ್ನೇ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಫಂಕ್ಷನ್ಗಳಿಗೆ. ಈ ಥರ ತುರುಬು ಕಟ್ಟಿ ನೀಟಾಗಿ ಹಾಕಿದರೆ ಲುಕ್ ಕಾಣುತ್ತೆ ಅಂತಂದ್ಬಿಟ್ಟು ಇನ್ನು ತೊಗೊಂಡೆ, ಒಂದು ಇರಲಿ ಅಂತಂದ್ಬಿಟ್ಟು, ಯಾವಾಗಾದರೂ ಯೂಸ್ ಆಗುತ್ತೆ, ಮನೇಲಿದ್ದರೆ ಏನೂ ಹಾಳಾಗಲ್ಲ ಅಂತ ತೊಗೊಂಡೆ. ಚೆನ್ನಾಗಿ ಕಾಣಿಸ್ತು, ನೋಡ್ತಾ ಇರ್ಬೋದು, ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸ್ತು. ಒಂದು ಇರಲಿ ಅಂತ ತೊಗೊಂಡ್ವಿ. ಮತ್ತು ನನ್ನ ಮಗಳಿಗೆ ಹೇರ್ ಬ್ಯಾಂಡ್ ತೊಗೊಂಡೆ, ಸಿಂಪಲ್ ಆಗಿರೋ ಅಂಥ ಹೇರ್ ಬ್ಯಾಂಡೇ ತೊಗೊಂಡಿರೋದು. ಇದು ಕೂಡ ಫೈಬರ್ದು, ಇದು ಕೂಡ ಮುರಿಯಲ್ಲ, ಏನೂ ಆಗಲ್ಲ. ಹಾಗಾಗಿ ತೊಗೊಂಡ್ವಿ ಇದನ್ನೇ. ಈ ಥರ ಚಿಕ್ಕದಾಗಿ ಸಿಂಪಲಾಗಿರೋದು ಹೇರ್ ಬ್ಯಾಂಡ್ ತೊಗೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ, ಮಕ್ಕಳಾದ್ರೂ ಕ್ಯೂಟಾಗಿ. ಅವಳು ಆ ರೀತಿ ಓವರಾಗಿ ಏನೂ ಹೋಗಲ್ಲ, ಸಿಂಪಲ್ ಇರಬೇಕಂತಾಳೆ ಅವಳ